ನಮಸ್ಕಾರ. ವಿವೇಕಾನಂದ ವಿದ್ಯಾನಿಕೇತನ ಟ್ರಸ್ಟ್, ವಿವೇಕಾನಂದ ವಿದ್ಯಾನಿಕೇತನ ಆಂಗ್ಲ ಮಾಧ್ಯಮ ಶಾಲೆ, ಪ್ರಾಥಮಿಕ ಪಾಠಶಾಲೆ, ಶಾತ್ನೂರು, ಬರಗೂಡಲೂರು. ಈಗ ಈ ಹೊಸ ಸ್ಕೂಲು ನಮ್ಮ ಹ್ಯಾಂಡ್ ಓವರ್ ಬಂದು ಮ್ಯಾನೇಜ್ಮೆಂಟ್ ಚೇಂಜ್ ಆಗಿ 3 ಇಯರ್ಸ್ ಆಗಿದೆ. ಈ 3 ಇಯರ್ಸಲ್ಲಿ ಸಾಕಷ್ಟು ತುಂಬ ಚೇಂಜಸನ್ನು ಮಾಡಿ, ಕಾಂಪೌಂಡಿಂದ ಇರ್ಬೋದು, ಬಿಲ್ಡಿಂಗ್ ಸ್ಟ್ರಕ್ಚರಿಂದ ಇರ್ಬೋದು, ಮತ್ತು ಗ್ರೌಂಡಿಂದ ಇರ್ಬೋದು, ಹಾಗೆ ಹೊಸದಾಗಿ ಸ್ವಿಮ್ಮಿಂಗ್ ಪೂಲನ್ನು ಮಾಡಿಸಿದ್ವಿ. ಮತ್ತು ಮಕ್ಕಳ ಎಜುಕೇಷನ್ಗೆ ಫಿಸಿಕಲಾಗಿ ಚೆನ್ನಾಗಿದೆ ಅಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ದೊಡ್ಡ ಸ್ವಿಮ್ಮಿಂಗ್ ಪೂಲೇ ಮಾಡಿಸಿದ್ದೀವಿ. ಹಾಗೆ ಟೀಚರ್ಸ್ನಲ್ಲಿ ಎಲ್ಲ ಗ್ರ್ಯಾಜುಯೇಟ್ಸ್ ಟೀಚರ್ಸ್ಗಳನ್ನೇ ಅಪಾಯಿಂಟ್ ಮಾಡಿ ಎಲ್ಲ ಟೀಚರ್ಸು ಅಪಾಯಿಂಟ್ ಮಾಡಿದ್ದೀವಿ. ಮಕ್ಕಳ ಭವಿಷ್ಯ ಮುಂದೆ ಚೆನ್ನಾಗಿರಬೇಕು ಅಂದ್ಬಿಟ್ಟು, ಮತ್ತು ನಮ್ಮ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂದ್ಬಿಟ್ಟು ಈಗ ನಗರಕ್ಕಿಂತ ನಮ್ಮ ಹಳ್ಳಿ ಮಕ್ಕಳು ಇನ್ನೂ ಇಂಪ್ರೂವ್ಮೆಂಟ್ ಆಗಿ ಇಂಗ್ಲೀಷು ಆಂಗ್ಲ ಮಾಧ್ಯಮದಲ್ಲಿ ಶುರು ಮಾಡಿದ್ದೀವಿ. ಮತ್ತು ಅವ್ರಿಗೆ ಕೋಚಿಂಗ್ ಇರ್ಬೋದು, ಮಾತಾಡೋದ್ರಲ್ಲಿ ಇದಿರ್ಬೋದು, ಹಾಗೆ ಒಂದು ಡಿಸಿಪ್ಲಿನ್ ಇರ್ಬೋದು, ಎಲ್ಲದರಲ್ಲೂ ನಾವು ಮುತುವರ್ಜಿ ಕಾಳಜಿ ವಹಿಸಿ ಮಕ್ಕಳುಗಳಿಗೆ ಒಂದು ಉತ್ತಮ ತರಬೇತಿ ಕೊಡೋದರಲ್ಲಿ ನಾವು ಮ್ಯಾನೇಜ್ಮೆಂಟ್ ಇದನ್ನು ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆ ಇನ್ನೂ ಹೊಸ ಥರದಲ್ಲಿ ನಮ್ಮ ಮಕ್ಕಳ ಎಜುಕೇಷನ್ ಇರ್ಬೋದು, ಹಾಗೆ ಸ್ಪೋರ್ಟ್ಸ್ ಇರ್ಬೋದು, ಮತ್ತು ಈ ತಾಲೂಕು ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಆಗುವಂಥದ್ದು ಎಲ್ಲ ಸಾಮಗ್ರಿಗಳು ನಮ್ಮ ಶಾಲೆಯಿಂದ ಪ್ರೊವೈಡ್ ಮಾಡಿ, ಹಾಗೆ ಹೊಸ ದೊಡ್ಡ ಗ್ರೌಂಡು ಸ್ಪೋರ್ಟ್ಸ್ಗೆ ನಾವು ರೆಡಿ ಇದೆ. ಹಾಗೆ ಸ್ಕೂಲ್ದು ಫೀಸ್ ಇರ್ಬೋದು, ನಮ್ಮ ಈ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಶುಲ್ಕ ವಿಧಿಸೋದು ತೊಂದರೆ ಆಗುತ್ತೆ ನಾಗರಿಕರಿಗೆ ಅಂದ್ಬಿಟ್ಟು ಒಳ್ಳೆಯ ಉತ್ತಮ ಗುಣಮಟ್ಟದ ಎಜುಕೇಷನ್ ಕೊಟ್ಟು, ಮತ್ತು ಫೀಸನ್ನು ಕಮ್ಮಿ ಮಾಡಿ, ಈಗ ನಮ್ಮ ಸುತ್ತಮುತ್ತಲಿನ ಶಾಲೆಗಳಿಗಿಂತ ಕಮ್ಮಿ ಮಾಡಿ, ಇದರಲ್ಲಿ ಜೊತೆಯಾಗಿ ಉಚಿತ ಬಟ್ಟೆಗಳು ಕೊಡ್ತಾಯಿದ್ದೀವಿ. ಯೂನಿಫಾರ್ಮ್ ಇರ್ಬೋದು, ಮತ್ತು ಫ್ರೀ ಬುಕ್ಸ್ ಕೊಡ್ತಾಯಿದ್ದೀವಿ, ಮತ್ತು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತಾಯಿದ್ದೀವಿ. ಹಾಗೆ ಅದ್ರ ಜೊತೆಗೆ ಇನ್ಕ್ಲೂಡಿಂಗ್ ಫೀಸ್ ಸೇರಿಸಿ ನಾವು ಫೀಸನ್ನು ಕಮ್ಮಿ ತೊಗೊಂಡು ಒಳ್ಳೆಯ ಉತ್ತಮ ಗುಣಮಟ್ಟದ ಎಜುಕೇಷನ್ನು ಕೊಡ್ತಾಯಿದ್ದೀವಿ. ಹಾಗೆ ಕ್ವಾಲಿಟಿ ಎಜುಕೇಷನ್ ಜೊತೆಗೆ ಮಕ್ಕಳಿಗೆ ಒಂದು ಗೇಮ್ಸ್ಗಳು, ಮನೋರಂಜನಾ ಕಾರ್ಯಕ್ರಮ, ಇದೆಲ್ಲ ನಮ್ಮ ಆಡಳಿತ ಮಂಡಳಿಯಿಂದ ಕೊಡ್ತಾಯಿದ್ದೀವಿ. ಈಗ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಇನ್ನು ಮುಂದೆ ಇದೇ ಥರ ಶಾಲೆ ಅಭಿವೃದ್ಧಿಗೆ ನಾವು ಸದಾ ನಿಮ್ಮೊಂದಿಗೆ ಇರ್ತೀವಿ. ನೀವು ನಮ್ಮ ಜೊತೆ ಸದಾ ಇದ್ದರೆ ನಮ್ಮ ಸ್ಕೂಲನ್ನು ಇನ್ನೂ ಅಭಿವೃದ್ಧಿ ಪಡಿಸ್ಬೋದು ಅಂತ ಧನ್ಯವಾದ ಹೇಳ್ತಾ, ಹಾಗೆ ನಿಮ್ಮ ಸಪೋರ್ಟ್ ಸದಾ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ.